ಒಮ್ಮೆ ಹಳ್ಳಿಯೊಂದರಲ್ಲಿ ಒಬ್ಬ ಹಿರಿಯ ತಾತನಿದ್ದ. ಅವನ ಜೀವನ ಅನುಭವ, ಮಾತಿನ ತೂಕ ಮತ್ತು ಮನಸ್ಸಿನ ಶಾಂತಿ ಇವಕ್ಕೆ ಹಳ್ಳಿಯಲ್ಲೇ ಎಲ್ಲರೂ ಗೌರವ ಕೊಟ್ಟಿದ್ದರು. ಒಂದು ದಿನ ಸಂಜೆ ತಾತನು ಮನೆಯ ಮುಂಭಾಗದ ಮರವಿನ ಕೆಳಗೆ ಕುಳಿತುಕೊಂಡಿದ್ದ. ಅವನ ಮೊಮ್ಮಗ ಬಂದಿದೆ. ಮುಖದಲ್ಲಿ ಅಶಾಂತಿ, ಕಣ್ಣುಗಳಲ್ಲಿ ಗೊಂದಲ, ಮನಸ್ಸಿನಲ್ಲಿ ಯುದ್ಧ. ತಾತನು ಕೇಳಿದ, ಏನಯ್ಯ ಮಗ, ನಿನ್ನ ಮುಖ ನೋಡ್ರೆ ಯುದ್ಧ ಜೋರಾಗಿದೆ ಅನ್ನಿಸ್ತಾ ಇದೆ. ಮೊಮ್ಮಗ ನಿಧಾನವಾಗಿ ಹೇಳಿದ, ತಾತ, ನನ್ನ ಮನಸ್ಸು ತುಂಬಾ ಗೊಂದಲ ಆಗಿದೆ. ಕೆಲ ದಿನಗಳಿಂದ ನಾನು ಸ್ವಲ್ಪ ಕೋಪ ಮಾಡಿದ್ರೆ ನನ್ನ ಮಾತು ಕಟುವಾಗಿ ಬಿಡುತ್ತೆ. ಕೆಲ ದಿನ ಧೈರ್ಯವಾಗಿ ಏನು ಬೇಕಾದರೂ ಮಾಡಬಹುದು ಅನಿಸುತ್ತೆ. ಮತ್ತೊಮ್ಮೆ ನನಗೆ ನಾನೇ ಬರೀ ಸೋಲಿನ ಮಾತುಗಳನ್ನಾಡ್ಕೊಳ್ತೀನಿ. ಯಾಕೆ ಹೀಗೆ ಆಗುತ್ತಾ ಇದೆ? ತಾತನು ನಗುತ್ತಾ ನೆಲದ ಮೇಲೆ ಸಣ್ಣ ಕಲ್ಲನ್ನ ತೆಗೆದುಕೊಂಡು 2 ವೃತ್ತ ಎಳೆದ. ಮಗ, ನಿನಗೆ ಒಂದು ಕಥೆ ಹೇಳ್ತೀನಿ. ಇದು ಪ್ರತಿಯೊಬ್ಬರ ಮನಸ್ಸಿನೊಳಗೂ ನಡೆಯೋ ಕಥೆ. ಅವನು ಕಲ್ಲನ್ನು ಅಡ್ಡಗಿಟ್ಟುಕೊಂಡು ಹೇಳತೊಡಗಿದ. ಪ್ರತಿ ಮನುಷ್ಯನ ಮನಸ್ಸಿನೊಳಗೂ 2 ನರಿಗಳಾಗಿದ್ರಂತೆ. ಒಂದು ಕೆಟ್ಟ ನರಿ, ಇನ್ನೊಂದು ಒಳ್ಳೆ ನರಿ. ಕೆಟ್ಟ ನರಿ ಎಂದರೆ ಕೋಪ, ಅಸೂಯೆ, ಭಯ, ನಕಾರಾತ್ಮಕತೆ, ದ್ವೇಷ, ಹತಾಶೆ, ನಾನು ಬಾರದು ಅನ್ನೋ ಭಾವ, ಸೋಲಿನ ನೆನಪು ಇವನ್ನೆಲ್ಲ ತನ್ನ ಆಹಾರ ಮಾಡಿಕೊಳ್ಳೋದು. ಒಳ್ಳೆ ನರಿ ಎಂದರೆ ಪ್ರೀತಿ, ಸಹನೆ, ಧೈರ್ಯ, ಆತ್ಮವಿಶ್ವಾಸ, ಶಾಂತಿ, ಕರುಣೆ, ನಾನು ಮಾಡ್ತೀನಿ ಅನ್ನೋ ನಂಬಿಕೆ, ಜಯದ ಆಶೆಯನ್ನು ಹಿಡಿದುಕೊಳ್ಳೋ ಶಕ್ತಿ. ಈ 2 ನರಿಗಳು ನಿನ್ನ ಮನಸ್ಸಿನೊಳಗೆ ಯುದ್ಧ ಮಾಡ್ತಾ ಇರುತ್ತವೆ. ಯಾವಾಗ ನೀನು ನಕಾರಾತ್ಮಕವಾಗಿ ಯೋಚಿಸ್ತೀಯೋ, ಸೋಲು ನೆನಪಿಸ್ತೀಯೋ, ಹೋಲಿಕೆ ಮಾಡ್ಕೊಳ್ತೀಯೋ, ಆಗ ಕೆಟ್ಟ ನರಿ ಬಲವಾಗುತ್ತೆ. ಯಾವಾಗ ನೀನು ಸಮಸ್ಯೆಗೆ ಎದುರಾಗಿ ನಿಲ್ತೀಯೋ, ನಿನ್ನನ್ನು ನೀನೇ ಉತ್ತೇಜಿಸ್ತೀಯೋ, ಉತ್ತಮ ಕೆಲಸ ಮಾಡ್ತೀಯೋ, ಆಗ ಒಳ್ಳೆ ನರಿ ಬಲವಾಗುತ್ತೆ. ಮೊಮ್ಮಗ ಆಸಕ್ತಿಯಿಂದ ಕೇಳುತ್ತಾ ಕುಳಿತ. ತಾತನು ಮತ್ತೊಂದು ಕಲ್ಲನ್ನು ತೆಗೆದುಕೊಂಡು 2 ವೃತ್ತಗಳಲ್ಲೂ ಹಾಕಿ ಹೇಳಿದ, ಆದ್ರೆ ಈ 2ರಲ್ಲಿ ಯಾರು ಗೆಲ್ತಾರೆ ಗೊತ್ತಾ? ಮೊಮ್ಮಗ ಕಣ್ಣೆತ್ತಿ ನೋಡಿದ. ಯಾರು ತಾತ? ತಾತನು ಸಣ್ಣ ನಗೆ ಮಾಡುತ್ತಾ ಹೇಳಿದ, ನೀನು ಯಾರಿಗೆ ಆಹಾರ ಕೊಡ್ತೀಯೋ ಅವನೇ ಗೆಲ್ತಾನೆ. ಮೊಮ್ಮಗ ಗಾಬರಿಯಿಂದ ಕೇಳಿದ, ಆಹಾರ ಅಂದ್ರೆ? ತಾತನು ವಿವರಿಸಿದ, ಮಗ, ನೀನು ಯಾರು ಜೊತೆ ಇದ್ದೀಯೋ, ಯಾವ ಮಾತು ಕೇಳ್ತೀಯೋ, ನೀನು ಯಾವ ವಿಷಯ ನೋಡ್ತೀಯೋ, ಯಾರು ಮಾತನ್ನು ನಿನ್ನ ಮನಸ್ಸಿಗೆ ಬಿಡ್ತೀಯೋ, ಇವು ಎಲ್ಲವೂ ಆಹಾರ. ನೀನು ನಿನ್ನ ತಲೆಯಲ್ಲಿ ದಿನವಿಡೀ ಯೋಚಿಸ್ತಾ ಇರುವ ಯೋಚನೆಗಳೇ ಆಹಾರ. ನೀನು ನನ್ನಿಂದ ಆಗಲ್ಲ, ನಾನೇನೂ ಅಲ್ಲ, ಅವನು ದೊಡ್ಡವನು, ನಾನು ಚಿಕ್ಕವನು ಅಂತ ಯೋಚಿಸ್ತಾ ಇದ್ದರೆ ನೀನು ಕೆಟ್ಟ ನರಿಗೆ ಆಹಾರ ಕೊಡ್ತಾ ಇದ್ದೀಯಾ. ಆದ್ರೆ ನಾನು ಪ್ರತಿದಿನ 1% ಆದ್ರೂ ಬೆಳೆಯುತ್ತೀನಿ, ತಪ್ಪು ಮಾಡಿದ್ರೂ ಮತ್ತೆ ಪ್ರಯತ್ನಿಸ್ತೀನಿ, ನನ್ನ ಗುರಿ ನನ್ನದೇ ಅಂತ ಯೋಚಿಸ್ತೀರಾ, ಆಗ ನೀನು ಒಳ್ಳೆ ನರಿಗೆ ಆಹಾರ ಕೊಡ್ತಾ ಇದ್ದೀಯಾ. ಮೊಮ್ಮಗ ತಾತನ ಕಣ್ಣುಗಳಲ್ಲಿ ನಿಟ್ಟಾಗಿ ನೋಡಿದ. ತಾತ ಮುಂದುವರೆದ, ಮಗ, ಯಶಸ್ಸು ಅಂದ್ರೆ ಹೊರಗಿನ ಯುದ್ಧ ಅಲ್ಲ, ಅದು ಒಳಗಿನ ಯುದ್ಧ. ಹೊರಗಿನ ಜಗತ್ತನ್ನು ಗೆಲ್ಲೋದಕ್ಕಿಂತ ನಿನ್ನೊಳಗಿನ ಕೆಟ್ಟ ನರಿಗೆ ಗೆಲ್ಲೋದು ಕಷ್ಟ. ಆದರೆ ಒಮ್ಮೆ ನೀನು ಒಳ್ಳೆ ನರಿಯನ್ನು ಬಲಪಡಿಸಿದ್ರೆ ನಿನ್ನನ್ನು ನಿಲ್ಲಿಸೋ ಶಕ್ತಿ ಯಾರಿಗೂ ಇರೋದಿಲ್ಲ. ಅವನು ತಲೆಯ ಮೇಲೆ ಕೈ ಇಟ್ಟು ಹೇಳಿದ, ಜೀವನದಲ್ಲಿ ಯಾವಾಗ ಗೊಂದಲ ಬಂದ್ರು, ಯಾರದೋ ಮಾತು ನೋವಾಯ್ತಾದರೂ ಯೋಜನೆ ತಪ್ಪಿದ್ರು, ನೆನಪಿರಲಿ, ನೀನು ಯಾವ ನರಿಗೆ ಆಹಾರ ಕೊಡ್ತೀಯೋ ಅದು ನಿನ್ನ ದಿನ, ನಿನ್ನ ಜೀವನ, ನಿನ್ನ ಭವಿಷ್ಯ ರೂಪಿಸ್ತಾ ಇರುತ್ತದೆ. ಮೊಮ್ಮಗ ಆಳವಾಗಿ ಉಸಿರೆಳೆದ. ಮನಸ್ಸಿನ ಗೊಂದಲ ಅಷ್ಟರಲ್ಲಿ ಕರಗಿ ಹೋದಂತೆ. ಅವನು ತಾತನ ಕೈ ಹಿಡಿದು ಹೇಳಿದ, ತಾತ, ಇಂದಿನ ದಿನ ನಾನು ಒಳ್ಳೆ ನರಿಗೆ ಆಹಾರ ಕೊಡ್ತೀನಿ, ನನ್ನನ್ನು ನಾನು ಗೆಲ್ತೀನಿ. ತಾತನು ಸಂತೋಷದಿಂದ ನಗಿದ. ಅದೇ ಜಯದ ಮೊದಲ ಹೆಜ್ಜೆ ಮಗ. ವಿಡಿಯೋದಲ್ಲಿರುವ ವಿಷಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ, ಮನರಂಜನೆ ಮತ್ತು ಪ್ರೇರಣೆಗೆ ಮಾತ್ರ ಮಾಡಲಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತಷ್ಟು ಉತ್ತಮ ವಿಷಯಗಳೊಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡುತ್ತೇವೆ.